ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ದೂರ ಮಾಡಬೇಕಂತ ಹೇಳಿದರೆ ನಾವು ಮನೆಯಲ್ಲೇ ಕೆಲವೊಂದು ಅಭ್ಯಾಸಗಳನ್ನು ದಿನಚರಿಗಳನ್ನು ರೂಢಿ ಮಾಡ್ಕೊಳ್ಬಹುದು. ಇದರಿಂದಾಗಿ ನಾವು ಈಸಿಯಾಗಿ ಮಲಬದ್ಧತೆಯನ್ನು ದೂರ ಇಡಬಹುದು. ಸೊ ಮೊದಲನೇ ಪಾಯಿಂಟ್ ನಾನಿಲ್ಲಿ ಹೇಳ್ತಾ ಇರೋದು ಒಣದ್ರಾಕ್ಷಿ ನಮಗೆಲ್ಲ ಗೊತ್ತಿರೋ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹದ ಆರೋಗ್ಯಕ್ಕೆ ಹೆಲ್ಪ್ ಆಗುವಂಥದ್ದು. ಸೊ ಇದನ್ನು ಏನು ಮಾಡ್ಬೋದು ಅಂತ ಹೇಳಿದರೆ ನಾವು ಒಂದು ಸ್ವಲ್ಪ ಒಣದ್ರಾಕ್ಷಿನ ತೊಗೊಂಡು ಈ ಥರ ನೀರಲ್ಲಿ ನೆನೆಸಿ ಇಡಬೇಕು. ರಾತ್ರಿ ಬಿಸಿ ನೀರಲ್ಲಾದರೂ ನೆನೆಸಿ ಇಡ್ಬೋದು, ತಣ್ಣೀರಲ್ಲಾದರೂ ನೆನೆಸಿ ಇಡ್ಬೋದು. ರಾತ್ರಿ ನೆನೆಸಿ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದರ ನೀರನ್ನು ಕುಡಿದು ಈ ದ್ರಾಕ್ಷಿ ಏನು ಫುಲ್ ನೆಂದಿರುತ್ತಲ್ಲ ಇದನ್ನು ತಿನ್ನಬೇಕು. ನೀವು ಬೇಕಂದರೆ ದ್ರಾಕ್ಷಿನ ಚೆನ್ನಾಗಿ ಕಿವುಚ್ಕೊಂಡು ಒಟ್ಟಿಗೆ ಕೂಡ ಕುಡಿಬಹುದು. ಚಿಕ್ಕ ಮಕ್ಕಳಿಗೆ ಕೂಡ ಕೊಡಬಹುದು. ಇದನ್ನು ಮಕ್ಕಳಲ್ಲಿ ಕೆಲವು ಮಕ್ಕಳು ಕರೆಕ್ಟಾಗಿ ಮೋಷನ್ ಎಲ್ಲ ಮಾಡಲ್ಲ, ಎಲ್ಲ ಪ್ರಾಬ್ಲಮ್ ಇರುತ್ತಲ್ವ, ಮಕ್ಕಳಿಗೆ ಕೂಡ ನೀವು ಈ ಥರ ಮಾಡಿ ಕೊಡಬಹುದು. ದ್ರಾಕ್ಷಿ ತಿನ್ನೋಕೆ ಬರೋ ಮಕ್ಕಳಿಗಾದರೆ ಈ ನೆನೆಸಿರೋ ದ್ರಾಕ್ಷಿನ ಕೊಡಿ. ಇಲ್ಲ ಆದರೆ ಆ ನೀರನ್ನು ಮಾತ್ರ ಕುಡಿಸ್ಬೋದು. ಇಲ್ಲಾದರೆ ಕಿವುಚ್ಬಿಟ್ಟು ದ್ರಾಕ್ಷಿನ ಆ ನೀರನ್ನು ಮಾತ್ರ ಆದರೂ ಕುಡಿಸ್ಬಹುದು. ಈ ರೀತಿ ದಿನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಕಾನ್ಸ್ಟಿಪೇಷನ್ ಇರೋದಿಲ್ಲ. ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ಜೀರಿಗೆ ಕಷಾಯ. ಜೀರಿಗೆ ನಾರ್ಮಲಾಗಿ ಡೈಜೆಷನ್ಗೆ ಹೆಲ್ಪ್ ಆಗುವಂಥದ್ದು. ನಾವು ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿದ್ರೆ ನಾವು ಕೆಲವೊಂದು ಆಹಾರ ತಿಂದಾಗ ಗ್ಯಾಸ್ಟ್ರಿಕ್ ಆಗೋದಿದ್ರೆ ಎಲ್ಲ ಕಡಿಮೆ ಮಾಡುತ್ತೆ. ಹಾಗೆ ದೇಹಕ್ಕೆ ತುಂಬ ತಂಪು ಕೂಡ ಹೌದು. ಸೊ ನಾವು ಏನು ಮಾಡಬಹುದು ಅಂತ ಹೇಳಿದರೆ ಒಂದು ಲೋಟ ಆಗುವಷ್ಟು ನೀರಿಗೆ ಒಂದು ಅರ್ಧ ಅಥವಾ 1 ಚಮಚ ಆಗುವಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈ 1 ಲೋಟ ನೀರೇನಿದೆ ಅದು ಅರ್ಧ ಲೋಟಕ್ಕೆ ಬರುವಷ್ಟು ಹೊತ್ತು ಕುದಿಸ್ಬೇಕು. ನೀರು ಕುದ್ದು ಅರ್ಧಕ್ಕೆ ಬಂದ ಮೇಲೆ ಅದನ್ನು ನಾವು ಕುಡಿಬಹುದು. ನಾವು ಪ್ರತಿದಿನ ಈ ರೀತಿ ಜೀರಿಗೆ ಕಷಾಯ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಮಲಬದ್ಧತೆ ದೂರ ಆಗುತ್ತೆ. ಯಾಕಂತ ಹೇಳಿದರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತಲ್ಲ ಇದು. ಸೊ ಮಲಬದ್ಧತೆ ದೂರ ಆಗುತ್ತೆ. ಹಾಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಹೆಲ್ಪ್ ಆಗುವಂಥದ್ದು ಈ ಜೀರಿಗೆ ಕಷಾಯ. ಇನ್ನು ಮೂರನೇ ಪಾಯಿಂಟ್ ಹೇಳ್ತಿರೋದು ಬಾಳೆಹಣ್ಣು ಡೈಜೆಷನ್ಗೆ ತುಂಬ ಒಳ್ಳೆಯದು. ಹಾಗೆ ಮೋಷನ್ ಏನಾದರೂ ಪ್ರಾಬ್ಲಮ್ ಆಗಿದೆ, ತುಂಬ ಗಟ್ಟಿಯಾಗಿ ಇದ್ದರೆ ಎಲ್ಲ ಕೂಡ ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತಲ್ವಾ. ಸೊ ಇದರಿಂದ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಪ್ರತಿದಿನ ಊಟ ಆದಮೇಲೆ 1 ಬಾಳೆಹಣ್ಣು ತಿಂದು, ಅಂದರೆ ಮಲಗುವ ಮುಂಚೆ, ಊಟ ಆಗಿ ಸ್ವಲ್ಪ ಹೊತ್ತು ಬಿಟ್ಟು ಮಲಗೋದಕ್ಕಿಂತ ಮುಂಚೆ ಪ್ರತಿದಿನ 1 ಬಾಳೆಹಣ್ಣು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಬೋದು. ಇದರಿಂದ ಏನಾಗುತ್ತೆ, ನಾವು ಊಟ ಮಾಡಿರೋದು ಕರೆಕ್ಟಾಗಿ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತಿದ್ದು. ಹಾಗಾಗಿ ಬೆಳಿಗ್ಗೆ ಎದ್ದವರಿಗೆ ಕ್ಲಿಯರಾಗಿ ಮೋಷನ್ ಹೋಗುತ್ತೆ ಹೊರಗಡೆ. ಇದರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಇರೋದಿಲ್ಲ. ಈಗ 4ನೇ ಪಾಯಿಂಟ್ ಹೇಳ್ತಾ ಇದ್ದೀನಿ, ಕಾನ್ಸ್ಟಿಪೇಷನ್ ದೂರ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅಂತ ಹೇಳಿ. 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನು ತಗೊಳ್ಬೇಕು. ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ನಿಂಬೆಹಣ್ಣು ಡೈಜೆಷನ್ಗೆ ಎಲ್ಲ ತುಂಬಾ ಹೆಲ್ಪ್ ಆಗೋದ್ರಿಂದ, ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಎಲ್ಲ ತಡೆಯೋದ್ರಿಂದ ಕಾನ್ಸ್ಟಿಪೇಷನ್ ಅಷ್ಟೊಂದು ಬರೋದಿಲ್ಲ. ಈ ಥರ ಮಾಡಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. 1 ಲೋಟ ಆಗುವಷ್ಟು ನೀರಿಗೆ ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ, ಅಂದರೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಕುಡಿತಾ ಇದ್ದರೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಹಾಗೆ ಜೀರ್ಣ ಸಂಬಂಧ ಏನಾದರೂ ಪ್ರಾಬ್ಲಮ್ ಎಲ್ಲ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಈಗ 5ನೇ ಪಾಯಿಂಟ್ ಹೇಳ್ತಾ ಇರೋದು ಮಲಬದ್ಧತೆ ದೂರ ಮಾಡ್ಕೊಳ್ಳೋದಕ್ಕೆ ಊಟ ಆದಮೇಲೆ ಇದನ್ನು ತೊಗೊಳ್ಬೇಕು ನೈಟ್. ಸೊ 1 ಲೋಟ ಆಗುವಷ್ಟು ಬಿಸಿ ಹಾಲನ್ನು ತೊಗೊಳ್ಬೇಕು. ಬಿಸಿ ಹಾಲು ಕುಡಿದಾಗ ಯಾವಾಗಲೂ ಡೈಜೆಷನ್ ಕರೆಕ್ಟಾಗಿ ಆಗುತ್ತೆ, ಮೋಷನ್ ಎಲ್ಲ ಕರೆಕ್ಟಾಗಿ ಹೋಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ನಾವೇನು ಮಾಡ್ಬೋದು ಅಂತ ಹೇಳಿದರೆ 1 ಲೋಟ ಆಗುವಷ್ಟು ಬಿಸಿ ಹಾಲನ್ನು ತೊಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಬೇಕು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿ ಹಾಲಾಗಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದನ್ನು ಪ್ರತಿದಿನ ಮಲಗುವ ಮುಂಚೆ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಬೇಕು. ಈ ಥರ ಬಿಸಿ ಹಾಲಿಗೆ ತುಪ್ಪ ಹಾಕಿ ಕುಡಿಯೋದ್ರಿಂದ ಕೂಡ ಬೆಳಿಗ್ಗೆ ಮೋಷನ್ ಕ್ಲಿಯರಾಗಿ ಆಗುತ್ತೆ, ತುಂಬ ಗಟ್ಟಿಯಾಗಿ ಏನೂ ಆಗೋದಿಲ್ಲ. ನಾವಿಲ್ಲಿ ತುಪ್ಪ ಹಾಕಿರೋದ್ರಿಂದ ಮೋಷನ್ ಹೊರಗೆ ಹೋಗೋದಕ್ಕೆ ತುಂಬ ಈಸಿಯಾಗಿ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಮಲಬದ್ಧತೆ ಪ್ರಾಬ್ಲಮ್ ಇರೋರು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಈ ಥರ ಕೆಲವೊಂದು ದಿನಚರಿಗಳನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ, ಹಾಗೆ ರಾತ್ರಿ ಮಲಗುವ ಮುಂಚೆ ಇವುಗಳನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದರೆ ಕಾನ್ಸ್ಟಿಪೇಷನ್ ಇರೋದಿಲ್ಲ. ಮೋಷನ್ ಕ್ಲಿಯರ್ ಆಗಿ ಹೋಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಹೇಳಿರುವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.